ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಅಂಡ್ ಟೀಮ್ನ ವಿರುದ್ಧ ಕೈಕೂಟದ ವಿರುದ್ಧ ಗಂಭೀರವಾದಂತಹ ವಿಚಾರವೊಂದು ಈಗ ಸಿಡಿತಾ ಇದೆ. ಆರೋಪವೊಂದು ಬ್ಲಾಸ್ಟ್ ಆಗಿದೆ. ಏನಿದು ಹಾಗಾದ್ರೆ? ಕೈಕೂಟದ ಬಿಗ್ ಲೀಡರ್ ಮನೆಯಲ್ಲಿ ನಡೆದಂತಹ ಸೀಕ್ರೆಟ್ ಮೀಟಿಂಗ್ ಒಳಗಡೆ ಆಗಿದ್ದೇ ಒಂದು, ಹೊರಗಡೆ ಹೇಳ್ತಿರೋದೇ ಇನ್ನೊಂದ. ಅಮೆರಿಕದ ಅಧಿಕಾರಿಗಳನ್ನ ಈ ದಾರಿಯಲ್ಲಿ ಮೀಟ್ ಆಗಿದ್ದು ಯಾಕೆ? ಬೇರೆ ರೀತಿಯಲ್ಲಿ ನಿಯಮ ಪ್ರೋಟೋಕಾಲ್ ಎಲ್ಲ ಇರುತ್ತೆ, ಆದರೆ ಇಂಥ ಮೀಟಿಂಗು ಈ ಟೈಮಲ್ಲೇ ನಡೆದಿದ್ದು ಯಾಕೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ದೇಶದ ಆಂತರಿಕ ಭದ್ರತೆ ರಕ್ಷಣೆಗೆ ಸಂಬಂಧಪಟ್ಟಂತೇನೆ ದೊಡ್ಡ ರಿಸ್ಕ್ ಒಂದು ಎದುರಾಗಿದೆಯಾ ಈಗ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗಷ್ಟೇ ಒಂದು ಬೆಳವಣಿಗೆ ಆಗಿತ್ತು, ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. MIM ಮುಖ್ಯಸ್ಥ OICಯನ್ನ, ಚಂದ್ರಬಾಬು ನಾಯ್ಡು ಸೇರಿದಂತೆ ಸುಮಾರು ಜನ ಕೈಕೂಟದ ನಾಯಕರುಗಳನ್ನ, NDA ಭಾಗವಾಗಿರುವಂಥ ಕೆಲವು ಪ್ರಮುಖ ನಾಯಕರನ್ನ ಮತ್ತು ತುಂಬಾನೇ ಫೇಮಸ್ ಆಗಿರುವಂಥ ಇನ್ಫ್ಲೂಯೆನ್ಸರ್, ಡಿಜಿಟಲ್ ಮೀಡಿಯಾ ಯೂಟ್ಯೂಬರ್ಸ್ನ ಎಲ್ಲ ಅಮೆರಿಕದ ಜೆನಿಫರ್ ಅನ್ನುವಂಥ ಒಬ್ಬರು ಅಧಿಕಾರಿ ಬಂದು ಮೀಟಿಂಗ್ ಮಾಡಿ ಮಾತುಕತೆ ನಡೆಸ್ಕೊಂಡು ಹೋಗಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಯಿತು. ಗುಪ್ತಚರ ರಿಪೋರ್ಟು ಕೂಡ ಇದು ಡೇಂಜರಸ್, ಏನೋ ನಡೀತಾ ಇದೆ, ಥ್ರೆಟ್ ಅನ್ನೋ ಥರ ಸುದ್ದಿ ಆಯಿತು. ಚಂದ್ರಬಾಬು ನಾಯ್ಡು ಅವ್ರನ್ನ NDAಯಿಂದ ಹೊರತರುವಂಥ ಪ್ರಯತ್ನ ಜೋರಾಗಿ ನಡೀತಿದೆ ಅಮೆರಿಕದಿಂದ. ಇಲ್ಲಿನ ರಾಜಕಾರಣದಲ್ಲಿ ಕೈ ಆಡಿಸಿ ಮೋದಿ ಸರ್ಕಾರ ಬೀಳಿಸುವ ಅಥವಾ ಮೋದಿಯನ್ನ ಕೆಳಗಿಳಿಸುವ ಪ್ರಯತ್ನ ಆಗ್ತಿದೆ ಅನ್ನೋ ಸುದ್ದಿಗಳಾದವು. ಅದೇ ಹೊತ್ತಲ್ಲಿ ಚಂದ್ರಬಾಬು ನಾಯ್ಡು ಅವರು ವಕ್ಫ್ ತಿದ್ದುಪಡಿ ಮಸೂದೆಗೆ ಬೇರೆ ವಿರೋಧ ವ್ಯಕ್ತಪಡಿಸಿದ್ದು ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತು. ಈಗ ಇದ್ರ ಬೆನ್ನಲ್ಲೇ ಮತ್ತೊಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಬಿಗ್ ಮೀಟಿಂಗ್, ಒಮರ್ ಅಬ್ದುಲ್ಲಾ ಮನೆಯಲ್ಲಿ ನಡೆದಿರುವ ಮೀಟಿಂಗು. ಯಾರ ಜೊತೆಗೆ? ಅಮೆರಿಕ ಅಧಿಕಾರಿಗಳ ನಿಯೋಗ. ಸರಿ, ಅಮೆರಿಕ ಅಧಿಕಾರಿಗಳು ಒಮರ್ ಅಬ್ದುಲ್ಲಾ ಮನೆ ಒಳಗೆ ಹೋಗಿ ಮೀಟಿಂಗ್ ಮಾಡ್ಕೊಂಡು ಬರ್ತಾರ? ಬೇರೆ ದೇಶದ ಜೊತೆಗೆ ಡೀಲ್ ಮಾಡೋದಿಕ್ಕೆ ಅದರದ್ದೇ ಆದ ಒಂದು ನಿಯಮ ಇರುತ್ತೆ, ನೀತಿ ಇರುತ್ತೆ. ವಿದೇಶಾಂಗ ಇಲಾಖೆಯ ವ್ಯಾಪ್ತಿಯಲ್ಲಿ ನಡಿಬೇಕಲ್ವಾ ಈ ಮೀಟಿಂಗ್ಗಳು? ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದು ಕೇಂದ್ರ ಸರ್ಕಾರ ಜೊತೆ ಮೀಟಿಂಗ್ಗಳಾಗಿ ಆಮೇಲೆ ರಾಜ್ಯ ಮಟ್ಟದಲ್ಲಿ ಅವ್ರಿಗೇನಾದ್ರೂ ಇನ್ವೆಸ್ಟ್ಮೆಂಟೋ ಮತ್ತೊಂದೋ ಇದ್ರೆ ಮಾತಾಡ್ಕೊಂಡು ಹೋಗ್ತಾರೆ. ರಾಜ್ಯ ಮಟ್ಟದ ನಾಯಕರ ಜೊತೆ ಮಾತುಕತೆ ಆಗಲ್ಲ ಅಂತ ಅಲ್ಲ, ಬಟ್ ಮೊದಲು ವಿದೇಶಾಂಗ ಇಲಾಖೆಯ ವ್ಯಾಪ್ತಿಯಲ್ಲಿ ವ್ಯವಹಾರ ನಡೆಯುತ್ತೆ. ಆದರೆ ಅಮೆರಿಕದ ಅಧಿಕಾರಿಗಳು ಡೈರೆಕ್ಟ್ ಆಗಿ ಬಂದು ಜಮ್ಮು ಕಾಶ್ಮೀರದಲ್ಲಿ ಏನು ಮಾಡ್ತಿದ್ದಾರೆ? ಅದು ಎಲೆಕ್ಷನ್ ಘೋಷಣೆ ಆಗಿರೋ ಹೊತ್ತಲ್ಲಿ, ಡೇಟ್ ಅನೌನ್ಸ್ ಆಗಿದೆ ಈ ಹೊತ್ತಲ್ಲಿ, ಮತ್ತು ಆರ್ಟಿಕಲ್ 370 ರದ್ದಾಗಿ 5 ವರ್ಷ ಪೂರ್ತಿಯಾಗಿದೆ. ಈ ಟೈಮಲ್ಲಿ ಎಂಟ್ರಿ ಕೊಟ್ಟಿದೆ ಅಮೆರಿಕದ ನಿಯೋಗ, INDI ಕೂಟದ ನಾಯಕ. ಮತ್ತು ಈಗ ಜಮ್ಮು ಕಾಶ್ಮೀರ ಎಲೆಕ್ಷನ್ಗೆ ನ್ಯಾಷನಲ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿರೋದು. ಇವ್ರ ಮನೇಲಿ ಹೋಗಿ ಕೂತು ಅಮೆರಿಕ ನಿಯೋಗ ಅಧಿಕಾರಿಗಳ ತಂಡ 10 ನಿಮಿಷ 20 ನಿಮಿಷ ಅಲ್ಲ, ಸುದೀರ್ಘವಾದ ಮಾತುಕತೆ ನಡೆಸ್ಕೊಂಡು ಹೋಗಿರೋದು. ಹೊರಗಡೆ ಬಂದು ಮೀಡಿಯಾಗಳಿಗೆಲ್ಲ ಏನು ಹೇಳ್ತಾರೆ? ಟ್ವೀಟ್ ಮಾಡಿ ಹೇಳ್ತಾರೆ ಒಮರ್ ಅಬ್ದುಲ್ಲಾ ಅವರು, ಅಲ್ಲಿ ಅಮೆರಿಕ ಜಮ್ಮು ಕಾಶ್ಮೀರ ಎಲ್ಲ ಸೇಫ್ ಅಲ್ಲ ಅಂತ ಟ್ರಾವೆಲ್ ಅಡ್ವೈಸರಿ ಹೊರಡಿಸಿತ್ತು. ಅಲ್ಲೆಲ್ಲ ಭಯೋತ್ಪಾದಕತೆ ಮತ್ತೊಂದು, ಮಣಿಪುರ ಜಮ್ಮು ಕಾಶ್ಮೀರಕ್ಕೆಲ್ಲ ಹೋಗಬೇಡಿ ಅಂತ ತನ್ನ ಪ್ರಜೆಗಳಿಗೆ ಹೇಳಿತ್ತು. ಅದನ್ನು ಚೇಂಜ್ ಮಾಡಿಕೊಳ್ಳುವಂತೆ ಜಮ್ಮು ಕಾಶ್ಮೀರ ಸೇಫ್ ಆಗಿದೆ ಅನ್ನೋ ರೀತಿಯಲ್ಲಿ ಅಡ್ವೈಸ್ ಕೊಟ್ಟು ಕಳಿಸಿದ್ದೀನಿ ಅಂತಾರೆ. ಸೊ ಟ್ರಾವೆಲ್ ಅಡ್ವೈಸರಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಮೆರಿಕದಿಂದ ಒಮರ್ ಅಬ್ದುಲ್ಲಾ ಮನೆಗೆ ಬಂದಿಳಿತಾ ಟೀಮು. ಒಂದು ರೀತಿಯಲ್ಲಿ ತಮಾಷೆ ಅನ್ನಿಸ್ತಾ ಇದೆ ಇವರ ಆನ್ಸರು. ಒಳಗಡೆ ನಡೆದಿದ್ದೇನು, ಹೊರಗಡೆ ಇವರು ಹೇಳ್ತಿರೋದೇನು ನೋಡಿ. ಟೈಮಿಂಗ್ ನೋಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಪ್ರಣಾಳಿಕೆ ಭರವಸೆಗಳು ಏನೇನಿದೆ ಕೈಕೂಟದಿಂದ, ಕಾಂಗ್ರೆಸ್ ಮತ್ತೆ ನ್ಯಾಷನಲ್ ಕಾನ್ಫರೆನ್ಸ್ ಈಗ ಮೈತ್ರಿ ಮಾಡ್ಕೊಂಡಿರೋದಲ್ವಾ. ಆರ್ಟಿಕಲ್ 370ಯನ್ನು ಮರುಸ್ಥಾಪಿಸ್ತೀವಿ ಅಂತ ಒಮರ್ ಅಬ್ದುಲ್ಲಾ ಭರವಸೆ ಕೊಟ್ಟಿದ್ದಾರೆ. ನಾವು ಬಂದರೆ ಮತ್ತೆ ತರ್ತೀವಿ. 35A ಆರ್ಟಿಕಲ್ 370 ರದ್ದು ಮಾಡಿತ್ತಲ್ಲ ಮೋದಿ ಗೌರ್ಮೆಂಟ್, ಅದು ಅತಿ ದೊಡ್ಡ ಹೆಜ್ಜೆ ಮತ್ತು ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗಿವೆ ಅನ್ನೋದನ್ನು ಡೇಟಾ ವಿತ್ ನಂಬರ್ಸ್ ಕೋರ್ಟ್ಗೆ ಸಬ್ಮಿಟ್ ಮಾಡಿದರೆ ಎಷ್ಟು ಕಲ್ಲು ತೂರಾಟ ಕಡಿಮೆ ಆಗಿದೆ, ಎಷ್ಟು ಭಯೋತ್ಪಾದಕತೆ ದಾಳಿ ಕಡಿಮೆ ಆಗಿದೆ, ಎಷ್ಟು ಜನ ನಾಗರಿಕರ ಸಾವು ನೋವು ಎಲ್ಲ ಯಾವ ರೀತಿ ನಿಧಾನಕ್ಕೆ ಕಡಿಮೆ ಆಗ್ತಿದೆ, ಥಿಯೇಟರ್ಗಳು ತೆರೆದಿವೆ, ಶಾಲೆಗಳು ನಡೀತಾ ಇವೆ, ಎಲ್ಲ ಡೀಟೇಲ್ಸನ್ನು ವಿತ್ ನಂಬರ್ಸ್ ಕೊಟ್ಟಿದ್ದಾರೆ. ಈಗೇನು ದಾಳಿನೇ ಆಗ್ತಿಲ್ವಾ ಅಲ್ಲಿ? ಆಗ್ತಿಲ್ಲ ಅಂತಲ್ಲ, ಬಟ್ ಜನ ಜೀವನ ಸುಧಾರಿಸಿದೆ, ಅಭಿವೃದ್ಧಿ ಆಗ್ತಿದೆ. ಹೊರಗಡೆ ಅವರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಹೊರಗಡೆ ಅವರು ಬಂದಲ್ಲಿ ಆಸ್ತಿ ಖರೀದಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ಜಾಬ್ ಕ್ರಿಯೇಷನ್ ಆಗುತ್ತೆ. ಜಾಬ್ ಸಿಕ್ಕಾಗ ಕಲ್ಲು ಹೊಡೆಯೋರ ಸಂಖ್ಯೆ ಕಡಿಮೆ ಆಗುತ್ತೆ, ಖಾಲಿ ತಲೆಗಳು ಕಡಿಮೆ ಆಗ್ತವೆ, ಕ್ರೈಮ್ ಕಡಿಮೆ ಆಗುತ್ತೆ. ಇದೆಲ್ಲ ವಿತ್ ಡೇಟಾ ಪ್ರೂವ್ ಆಗಿದೆ ಈಗ.
ಸುಧಾರಣೆ ಆಗ್ತಿದೆ. ಪ್ರವಾಸೋದ್ಯಮದಲ್ಲಿ ದಾಖಲೆ ಬರೆದಿದೆ. ಜಮ್ಮು ಕಾಶ್ಮೀರ ದಾಖಲೆಯ ಪ್ರವಾಸಿಗರನ್ನು ನೋಡಿದೆ ಈ 2-3 ವರ್ಷಗಳಲ್ಲಿ ಅನ್ನೋದನ್ನು ನಾವು ನೋಡಿದ್ದೀವಿ. ಹೀಗಿರುವಾಗ ಆರ್ಟಿಕಲ್ 370 ಮತ್ತೆ ಮರುಸ್ಥಾಪಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಒಮರ್ ಅಬ್ದುಲ್ಲಾ. ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ವಹಿವಾಟಿನ ಬಗ್ಗೆ ಪ್ರಸ್ತಾಪ, CAA ಇಲ್ಲಿ ಜಾರಿ ಮಾಡೋದಕ್ಕೆ ಬಿಡಲ್ಲ ಅಂತ ಭರವಸೆಯನ್ನು ಕೊಟ್ಟಿರೋದು, ಈ ರೀತಿ ದೇಶದ ಈ ನೆಲದ ಕಾನೂನೇನಿದೆ ಬದಲಾವಣೆಯನ್ನು ತರೋದಕ್ಕೆ ಹೊರಟಿರೋದು, ಅದನ್ನೆಲ್ಲ ಕಿತ್ತು ಬಿಸಾಕ್ತೀವಿ ಜಮ್ಮು ಕಾಶ್ಮೀರದಲ್ಲಿ ಅಂತಾರೆ. ಹೀಗೆ ದೇಶಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇರುವಂತಹ ಒಮರ್ ಅಬ್ದುಲ್ಲಾ ಅವ್ರ ಜೊತೆ ಕಾಂಗ್ರೆಸ್ ಯಾಕೆ ಮೈತ್ರಿ ಮಾಡ್ಕೊಳ್ತು? ಅಧಿಕಾರಕ್ಕೆ ಇಂಥ ದಾರಿ ಹಿಡಿತೀರಾ? ನಿಮ್ಮ ನಿಲುವೇನು ಅಂತ ಕ್ಲಿಯರ್ ಮಾಡಿ ಆರ್ಟಿಕಲ್ 370 ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ ರಾಹುಲ್ ಗಾಂಧಿ ಅಂತ ಮೊನ್ನೆ ಅಷ್ಟೇ ಅಮಿತ್ ಶಾ ಅವರೆಲ್ಲ ಸವಾಲ್ ಹಾಕಿದ್ರು. ಪಾಕಿಸ್ತಾನ ಜೊತೆಗೆ ಕೈ ಜೋಡಿಸೋರ ಜೊತೆ ನೀವು ಎಲೆಕ್ಷನ್ಗೆ ಹೋಗ್ತೀರಾ ಅನ್ನೋ ರೀತಿಯಲ್ಲೆಲ್ಲ ಟೀಕೆ, ಜಟಾಪಟಿ, ಕೆಸರಚಾಟಕ್ಕೆ ಕಾರಣ ಆಯಿತು. NC ಜೊತೆಗೆ ಸೀಟ್ ಶೇರ್ ಮಾತುಕತೆ ಫೈನಲ್ ಆಗ್ತಾ ಇದ್ದ ಹಾಗೆ ಈಗ ನೋಡಿದ್ರೆ ಕೈಕೂಟದ ಈ ನಾಯಕನ ಮನೆಗೆ ಬಂದು ಕೂತು ಅಮೆರಿಕ ಅಧಿಕಾರಿಗಳು ಮಾತುಕತೆ ಮಾಡ್ಕೊಂಡು ಹೋಗ್ತಾರೆ. ಮೊನ್ನೆ ಅಷ್ಟೇ ಗೌರ್ಮೆಂಟ್ ಬೀಳಿಸೋದಿಕ್ಕೆ ದೊಡ್ಡ ಪ್ರಯತ್ನ ಆಗಿದೆ ಅಂತ ರಿಪೋರ್ಟ್ಸ್ ಬಂದವು. ವಿದೇಶದಿಂದಾನೇ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಬಂದವು ಮತ್ತು ಭಾರತದ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಅದಕ್ಕೆ ಪೂರಕವಾದಂಥ ಎಚ್ಚರಿಕೆಯ ಮೆಸೇಜ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದು ನೋಡಿದ್ವಿ. ಏನೋ ಒಂದು ಆಗ್ತಿದೆ, ಅಸ್ಥಿರಗೊಳಿಸೋ ಪ್ರಯತ್ನ, ಚಂದ್ರಬಾಬು ನಾಯ್ಡು ಅವ್ರನ್ನ ಈ ಕಡೆ ಸೆಳಿತಾರ, ಇಂಥದ್ದೆಲ್ಲ ಚರ್ಚೆಗಳಾದವು. ಈಗ ಒಮರ್ ಅಬ್ದುಲ್ಲಾ ಮನೆಯಲ್ಲಿ ಮಾಡೋದಕ್ಕೆ ಕೆಲಸ ಏನಿದೆ? ಅಮೆರಿಕ ಅಧಿಕಾರಿಗಳಿಗೆ ಒಂದು ಪ್ರೋಟೋಕಾಲ್ ಇಲ್ವಾ ಬರೋದಿಕ್ಕೆ ಹೋಗೋದಿಕ್ಕೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಮತ್ತು ಆಕ್ರೋಶಕ್ಕೆ ಕಾರಣ ಆಗಿದೆ. ವಿದೇಶಾಂಗ ಇಲಾಖೆ ಇದನ್ನ ಡೀಲ್ ಮಾಡಬಹುದು, ಅಮೆರಿಕ ಜೊತೆ ಮಾತುಕತೆ ನಡೆಸಬಹುದು. ಮೊನ್ನೆ ಅಷ್ಟೇ ಬೈಡನ್ ಜೊತೆಗೆ ಮೋದಿ ಓವರ್ ದಿ ಫೋನ್ ಮಾತಾಡಿದ್ದಾರೆ, ಕೆಲವು ಪ್ರಮುಖ ವಿಚಾರಗಳನ್ನು ಮಾತಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ನೋಡಿದ್ರೆ ಮತ್ತಲ್ಲಿಂದ ನಿಯೋಗ ಬಂದು ಒಮರ್ ಅಬ್ದುಲ್ಲಾ ಅವರ ಮನೆಗೆ ಬಂದು ಕೂತಿದೆ. ಇದರ ಅಸಲಿ ಸೀಕ್ರೆಟ್ ಏನು? ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಕೈಯಾಡಿಸೋ ಪ್ರಯತ್ನ ಆಗ್ತಿದ್ಯಾ? ಬೇರೆ ಎಲ್ಲೋ ಬಂದ್ರು ಹೋದ್ರು ಅಂದ್ರೆ ಅದಷ್ಟು ಮಹತ್ವ ಪಡ್ಕೊಳ್ತಿರ್ಲಿಲ್ಲ. ಎಲೆಕ್ಷನ್ ಟೈಮಲ್ಲಿ ಆರ್ಟಿಕಲ್ 370 ರದ್ದಾಗಿ 5 ವರ್ಷ ಅಲ್ಲಿ ಆಚರಣೆ ಮಾಡಿರೋ ಟೈಮಲ್ಲಿ ಇಷ್ಟು ವರ್ಷಗಳಾದ ಮೇಲೆ ಎಲೆಕ್ಷನ್ ಆಗ್ತಿದೆಯಲ್ವಾ? ಈ ಹೊತ್ತಲ್ಲಿ ಆರ್ಟಿಕಲ್ 370 ರದ್ದಾದ ಬಳಿಕ ಮೊದಲ ಎಲೆಕ್ಷನ್ ಅಲ್ವಾ? ಈ ಎಲೆಕ್ಷನ್ನಲ್ಲಿ BJP ಪೂರಕವಾಗಿ ಬಂದರೆ ಇದನ್ನು ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿ ಆಗ್ಬಿಡುತ್ತೆ. ಸೊ ಎಲ್ಲ ತಲೆ ಕೆಳಗು ಮಾಡುವಂಥ ಪ್ರಯತ್ನ ಆಗ್ತಿದೆಯಾ, ಅಥವಾ ಅಲ್ಲಿ ಜಮ್ಮು ಕಾಶ್ಮೀರದ ಶಾಂತಿಯನ್ನ ಮತ್ತೆ ಹಾಳು ಮಾಡಿ ಭಾರತಕ್ಕೆ ಕಪ್ಪು ಚುಕ್ಕಿ ಇಡುವಂತಹ ಪ್ರಯತ್ನ ಆಗ್ತಿದೆಯಾ? ಗಡಿ ವಿಚಾರದಲ್ಲಿ ಆಗಾಗ ಮೂಗು ತೋರಿಸುವಂಥ ಅಮೆರಿಕ POKಗೆ ಸದ್ದಿಲ್ಲದೆ ಬಂದು ಮೀಟ್ ಮಾಡಿ ಅಲ್ಲಿ ಯಾರ ಜೊತೆನೋ ಇಂಥದ್ದೇ ಸೀಕ್ರೆಟ್ ಮೀಟಿಂಗ್ಗಳನ್ನು ಆಗಾಗ ಮಾಡುವ ಮೂಲಕ ಭಾರತ ಕಣ್ಣು ಕೆಂಪು ಮಾಡುವಂಥ ಅಮೆರಿಕ ಈಗ ಎಲೆಕ್ಷನ್ ಟೈಮಲ್ಲಿ ಭಾರತದ ಆಂತರಿಕ ಭದ್ರತೆಗೆ ಧಕ್ಕೆ ತರುವಂಥದ್ದೇನೋ ಒಂದು ನಡೆಸ್ತಾ ಇದೆಯಾ ಅನ್ನುವ ಸುಳಿವನ್ನ ಕೊಡ್ತಿದೆ ಈ ಮೀಟಿಂಗ್. ಮತ್ತು ಈ ರೀತಿ ಮೋದಿ ಸರ್ಕಾರವನ್ನು ಅಲುಗಾಡಿಸೋದಿಕ್ಕೆ ಮೋದಿ ವಿರೋಧಿಗಳು ಅಥವಾ ಪ್ರತಿಪಕ್ಷಗಳು ಕೈ ಜೋಡಿಸ್ತಿದ್ದಾವ ಅನ್ನೋ ರೀತಿಯಲ್ಲಿ BJP ಕಡೆಯಿಂದ ಗಂಭೀರ ಆರೋಪವೂ ಕೇಳಿ ಬರ್ತಾ ಇದೆ. ಕಾದು ನೋಡಬೇಕು. ಬಾಂಗ್ಲಾದೇಶದಲ್ಲಿ ಅಲ್ಲಿನ ಸರ್ಕಾರ ಶೇಕ್ ಮಾಡಿ ಶೇಖ್ ಹಸೀನಾ ಓಡಿಸಿದ್ದಾಯ್ತು. ಪಾಕಿಸ್ತಾನದಲ್ಲಿ ತಮಗೆ ಬೇಕಾದಂತೆ ಆಡಳಿತ ಅಲ್ಲೆಲ್ಲ ರಾಜಕಾರಣವನ್ನ ಆಡಿಸ್ತಿರೋದಾಯ್ತು. ಭಾರತದಲ್ಲೂ ಅಂಥದ್ದೇ ಮಾಡ್ತೀವಿ ಅಂತ ಹೊರಟಿದ್ಯಾ ಅಮೆರಿಕ? ಅಂಥ ಪ್ರಯತ್ನಗಳನ್ನು ಶುರು ಮಾಡಿದ್ಯಾ ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ ಈಗ ಬ್ಯಾಕ್ ಟು ಬ್ಯಾಕ್ ಎಕ್ಸಾಂಪಲ್ ಸಿಗ್ತಾ ಇರೋದು. ಈ ಅಧಿಕಾರಿಗಳು ಬಂದು ಇಂತಹ ಮೀಟಿಂಗ್ಗಳನ್ನು ಮಾಡ್ತಿರೋದು ಯಾಕೆ? ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.